ಇತ್ತೀಚೆಗೆ ನಾನು ಗುರು ರಾಘವೇಂದ್ರ ಮಠಕ್ಕೆ ನಾನು ಹೋಗಿದ್ದೆ. ಹಾಗೆ ಅಲ್ಲಿ ರಾಘವೇಂದ್ರ ಮಠದ ಬೃಂದಾವನದ ಮೃತ್ತಿಕೆ ಸಿಗುತ್ತಂತೆ ಗೊತ್ತಿತ್ತು. ಹಾಗೆ ಹೋದಾಗ ನಾನು ಆ ಮೃತ್ತಿಕೆ ತಗೋಬೇಕಂತ ಹೋಗಿದ್ದೆ. ಅಲ್ಲಿ ಗುರು ರಾಘವೇಂದ್ರ ಮಠದ ಪಕ್ಕದಲ್ಲೇ ವೆಂಕಟೇಶ್ವರ ಟೆಂಪಲ್ ಅಂತ ಇದೆ. ಅದರ ಫುಲ್ ಅಪೋಸಿಟ್ ಆಗಿ ಒಂದು ಮನೆ ಇದೆ. ಆ ಮನೆಯಲ್ಲಿ ಈ ಬೃಂದಾವನದ ಮಣ್ಣು ಮೃತ್ತಿಕೆ ಅಂತ ಕೊಡ್ತಾರೆ. ಅದನ್ನು ಅಲ್ಲಿಂದ ತಗೊಂಡು ಬಂದೆ. ಆ ವಿಡಿಯೋ ಕೂಡ ಆ ಒಂದು ಮಣ್ಣು ಹೇಗಿರುತ್ತೆ ಅಂತ ನಾನು ವಿಡಿಯೋದ ಮೂಲಕ ಕೂಡ ನಿಮಗೆ ತಿಳಿಸ್ತೇನೆ. ತುಂಬ ಹತ್ತಿರ ಅಂದರೆ ತುಂಬ ಹತ್ತಿರ ನಡ್ಕೊಂಡೇ ಹೋಗ್ಬೋದು. ಜಸ್ಟ್ ಲೊಕೇಶನ್ ಅಂದರೆ ಅಲ್ಲಿರುವಂಥ ವೆಂಕಟೇಶ್ವರ ಟೆಂಪಲ್ ಅದರ ಅಪೋಸಿಟ್ ಇರುತ್ತೆ. ಆ ಮನೆಯ ಪಕ್ಕ ಒಂದು ತುಂಗಾ ನದಿ ಕೂಡ ಹತ್ತಿರದಲ್ಲೇ ನದಿ ಕಾಣುತ್ತೆ ನಿಮಗೆ. ಈ ವ್ಯೂ ಅಲ್ಲಿ ಹಾಕಿದ್ದೀನಿ ನಾನು. ಅದು ಕೂಡ ಹತ್ತಿರದಲ್ಲೇ ಇದೆ ಅವರ ಮನೆ. ಹಾಗೆ ಅವರು 25 ರೂಪಾಯಿಗೆ ಒಂದು ಪ್ಯಾಕೆಟ್ 25, ಹಾಗೆ 2 ಪ್ಯಾಕೆಟ್ ನಾನು ಅಂದರೆ ಒಂದು ಪ್ಯಾಕೆಟಲ್ಲಿ 2 ಚಿಕ್ಕ ಚಿಕ್ಕ ಪ್ಯಾಕೆಟ್ ಇರುತ್ತೆ. ಅದನ್ನು ತಗೊಂಡು ನಾನು ಬಂದೆ. ಹಾಗೆ ಇದು ಯಾವುದೇ ಒಬ್ಬ ವ್ಯಕ್ತಿಗೆ ಕಾಯಿಲೆಗಳು ಇದ್ದರೆ, ರೋಗ ರುಜಿನಗಳಿದ್ದರೆ ಈ ಮಣ್ಣನ್ನು ತಿಂದರೆ ಬೆಳಿಗ್ಗೆ ಎದ್ದು ಬೆಳಿಗ್ಗೆ ಮತ್ತು ಸಂಜೆ ಪ್ರಾರ್ಥನೆಯ ಜೊತೆ ತಿಂದರೆ ಅದೆಲ್ಲ ನಿರ್ಮೂಲನೆ ಆಗುತ್ತಂತ ಒಂದು ನಂಬಿಕೆ ಕೂಡ ಇದೆ ಅಂತೆ. ಹಾಗೂ ನಮ್ಮ ಇಷ್ಟಾರ್ಥಗಳು ಯಾವುದೇ ರೀತಿ ಇದ್ದರೂ ಕೂಡ ಅದು ಕೂಡ ನೆರವೇರುತ್ತೆ ಎಂಬ ನಂಬಿಕೆ ಕೂಡ ಇದೆ ಅಂತ ಅಲ್ಲಿರುವ ಅವ್ರು ಕೊಟ್ಟಂತಹ ಒಬ್ಬರು ಮೇಡಮ್ ಹೆಂಗಸು ಅವರು ಹೇಳಿದ್ದಾರೆ. ರಾಯರ ಮಣ್ಣು ಈ ಥರ ಪ್ಯಾಕೆಟಲ್ಲಿ 2 ಪ್ಯಾಕೆಟ್ ಕೊಡ್ತಾರೆ. ಇನ್ನೊಂದು ಅದರ ಒಳಗಡೆ ಇದು ವೈಟ್ ಕವರ್ ಹಾಕಿ ಕೊಡ್ತಾರೆ. ಇದಿಷ್ಟು. ಇದನ್ನು ಒಳಗಡೆ ಹೆಂಗಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ ನೋಡಿ. ಒಂದು ವೈಟ್ ಕವರ್ ಹಾಕ್ತೀನಿ ಇದರ ಮೇಲೆ. ಆ ಮಣ್ಣು ಇದು ರಾಯರ ಬೃಂದಾವನದ ಒಳಗಡೆ ಇರುವಂತಹ ಮಣ್ಣು. ಇದು ಒಳಗಡೆ ಈಗ ನೋಡೋಕ್ಕೆ ಹೆಂಗಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ. ನೋಡಿ, ಇದು ಈ ಥರ ಇರುತ್ತೆ. ಇದು ಬೃಂದಾವನದಲ್ಲಿ ರಾಯರ ಗುರು ರಾಘವೇಂದ್ರ ಮಠದ ಟೆಂಪಲಲ್ಲಿ ಇದಕ್ಕೇನು ಪೂಜೆ ವಿಧಿವಿಧಾನದ ಮೂಲಕ ಮಾಡಿ ಇದನ್ನು ವಿತರಣೆ ಮಾಡ್ತಾರೆ. ಇದು ಒಂದು ಬ್ರಾಹ್ಮಣರ ಮನೆಯಲ್ಲಿ ಇಟ್ಟಿರ್ತಾರೆ. ಅಲ್ಲಿಂದ ಹೋಗಿ ನಾನು ತಗೊಂಡು ಬಂದಿರೋದು. ಆಲ್ಮೋಸ್ಟ್ ನಾನು ಮುಂದೆ ವಿಡಿಯೋದಲ್ಲಿ ಹೇಳಿದ್ದೆ ನಿಮಗೆ. ಓಕೆ, ಇದಿಷ್ಟು 2 ಪ್ಯಾಕೆಟ್ ಕೊಡ್ತಾರೆ ಈ ಥರದ್ದು. ಈ 2ಕ್ಕೆ 25 ರೂಪೀಸ್. ಈ